ನೋಡಿ, ಧುರೀಣರು, ದಿಗ್ಗಜರು, ಹಿರಿಯರು, ಹೀಗೆ ಹಲವು ಪದಗಳಿಂದ ಅವರನ್ನ ನಾವು ಸಂಬೋಧಿಸಬಹುದು. ಒಂದಂತೂ ಸತ್ಯ, ಹೋರಾಟದ ಬದುಕನ್ನು ಹೇಗೆ ಮಾಡಬೇಕು ಮತ್ತು ಹೋರಾಟವನ್ನು ಮಾಡಿ ಸತತವಾಗಿ ಹೋರಾಟವನ್ನು ಮಾಡಿ ಹೇಗೆ ಗೆಲ್ಲಬೇಕು, ಸಿನಿಮಾದಲ್ಲಿ ಕಳೆದದ್ದನ್ನ ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಿ, ಕಲಾವಿದರಾಗಲಿ ಬಹಳ ವಿರಳ. ಒಂದ್ಸರ್ತಿ ಸೋಲು ಉಂಟಾಗ್ಬಿಟ್ರೆ ಒಂಥರ ಧೃತಿಗೆಟ್ಟು ಮನೇಲಿ ಕೂರ್ತಾರೆ. ದ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಇದ್ದಿದ್ದಷ್ಟು ದಿವಸ ಸಿನಿಮಾವನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ರು ಮತ್ತು ಜನರನ್ನ ರಂಜಿಸೋದಕ್ಕೆ ಒಂದು ದಿನಾನೂ ಅವ್ರು ಮರ್ತಿಲ್ಲ. ಅವರ 60ರ 70ರ ದಶಕದ ಸಿನಿಮಾಗಳನ್ನ ಇವತ್ತಿನ ಪೀಳಿಗೆಗಳು ನೋಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗನ್ಸುತ್ತೆ ಈ ಒಂದು ಘಳಿಗೆಯಲ್ಲಿ ಎಲ್ಲರೂ, ಇಡೀ ಚಿತ್ರರಂಗ, ಇಡೀ ಕರ್ನಾಟಕದ ಜನತೆ ದ್ವಾರಕೀಶ್ ಅವ್ರನ್ನ ಸ್ಮರಿಸ್ಕೊಳ್ಳುವಾಗ ಇವತ್ತಿನ ಪೀಳಿಗೆಗೆ ಅವರ ಕೊಡುಗೆಯನ್ನ, ಅವರ ಸಾಧನೆಗಳನ್ನು ನಾವು ಹೇಳಬೇಕು ಅಂತ ನನಗನ್ಸುತ್ತೆ. ವಿಶೇಷವಾಗಿ ನಮಗೆ ಬಹಳ ಆಪ್ತತೆ ಬಂದಿದ್ದು ಆಪ್ತಮಿತ್ರದಿಂದ. ಆಪ್ತಮಿತ್ರ ಕಾಲದಲ್ಲಿ ಅವರು ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದ್ದರು. ಆವಾಗ ಪ್ರತಿನಿತ್ಯ ಯೋಗಿನೆಲ್ಲ ನೋಡುವಂಥದ್ದಾಗ್ತಾ ಇತ್ತು, ದ್ವಾರಕೀಶ್ ಅವ್ರನ್ನ ನೋಡುವಂಥದ್ದಾಗ್ತಾ ಇತ್ತು. ಅದಾದ ಮೇಲೆ ಅದರಿಂದ ಅವ್ರು ಹೇಗೆ ಹೊರಗೆ ಬಂದರು, ಮತ್ತೆ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸಿದ್ರು, ಇದೆಲ್ಲವೂ ಒಂಥರ ಅವರು ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ದಾಖಲೆಯಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಉಳ್ಕೋತಾರೆ ಅಂತ ಅನ್ಸುತ್ತೆ. ಅವ್ರನ್ನ ನಾನು ಇವತ್ತು ಈ ಗಳಿಗೆಯಲ್ಲಿ ಸ್ಮರಿಸ್ಕೋತೀನಿ. ದ್ವಾರಕೀಶ್ ಅವರಿಗೆ ಕರ್ನಾಟಕ ರತ್ನ ಡಿಸರ್ವಿಂಗ್, ಅವ್ರಿಗೆ ಎಲ್ಲ ಪ್ರಶಸ್ತಿಗಳು ಕೊಡಬೇಕು. ಅವ್ರ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಮತ್ತು ಸಾಧನೆಗೆ ಅವರು ಎಲ್ಲ ಪ್ರಶಸ್ತಿಗಳಿಗೂ ಅರ್ಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.